ಅನಾಮಿಕನ ಜೊತೆ ಸೇರಿಕೊಂಡು ಕೆಲವರಿಂದ ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳದ ವಿಚಾರದಲ್ಲಿ. ಅನಾಮಿಕ ದೂರುದಾರನಿಗೆ ಮಂಪರು ಪರೀಕ್ಷೆಯನ್ನು ನಡೆಸಬೇಕು, ಸತ್ಯ ಹೊರಗೆ ಬರುತ್ತೆ ಹೀಗಂತ ಬಿಜೆಪಿ ನಾಯಕ ಸಿ.ಟಿ. ರವಿ ಅವರು ಕೂಡ ಇವತ್ತು ಆಗ್ರಹಿಸಿದ್ದಾರೆ. ಭರತ್ ಶೆಟ್ಟಿ ಕೂಡ ಅದನ್ನೇ ಹೇಳಿದರು. ಅನಾಮಿಕ ತೋರಿಸಿದ 16 ಜಾಗದಲ್ಲಿ ಆಗಿದ್ರೂ ಏನೂ ಸಿಕ್ಕಿಲ್ಲ. ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮಕ್ಕೆ ಸಿ.ಟಿ. ರವಿ ಈಗ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿ ಭಾಜಪದ ನಿಯೋಗ ಶ್ರೀ ಮಂಜುನಾಥೇಶ್ವರನ ದರ್ಶನ ಮಾಡಿ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರ ಜೊತೆಯಲ್ಲಿ ಮಾತನಾಡಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹಿಸೋದಿಷ್ಟೇ, ನಾವು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ತನಿಖೆ ಪಾರದರ್ಶಕವಾಗಿರಲಿ, ಪ್ರಾಮಾಣಿಕವಾಗಿರಲಿ ಅಂತ ಅಷ್ಟೇ ನಮ್ಮ ಆಶಯ. ದೂರುದಾರ ತೋರಿಸಿದ 17 ಜಾಗಗಳಲ್ಲಿ ನಮಗೆ ಅಲ್ಲಿ ಸ್ಥಳೀಯವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ 16 ಜಾಗಗಳಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ. ಇದರಿಂದಾಗಿ ಮೇಲ್ನೋಟಕ್ಕನ್ಸುತ್ತೆ ದೂರುದಾರನ ದೂರಿನಲ್ಲಿ ಸತ್ಯಾಸತ್ಯತೆಗಳು ಇಲ್ಲ ಅಂತ ಅನಿಸುತ್ತೆ. ದೂರುದಾರನ ಜೊತೆಗೆ ಹಲವರು ಪಿತೂರಿ ನಡೆಸಿ ಧರ್ಮಸ್ಥಳ ಧರ್ಮಾಧಿಕಾರಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡುವ ಯೋಜನಾಬದ್ಧ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಕೆಲವು ಯೂಟ್ಯೂಬ್ ಚಾನಲ್ಗಳು ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು. ಧರ್ಮಾಧಿಕಾರಿ ಅವರ ಕುಟುಂಬದ ಬಗ್ಗೆ ಅಪಪ್ರಚಾರ ಪ್ರಾರಂಭಿಸಿದರು. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ರು. ಸಿ.ಟಿ. ರವಿ ಅವರ ಆಗ್ರಹ ಕೂಡ ಹೆಚ್ಚು ಕಡಿಮೆ ಬಿಜೆಪಿ ನಾಯಕರು ಎಲ್ಲರೂ ಒಕ್ಕೊರಲಿಂದ ಆಗ್ರಹಿಸ್ತಾ ಇದ್ದಾರೆ. ಈ ಅನಾಮಿಕ ದೂರುದಾರ ಮತ್ತು ಆತನ ಹಿಂದೆ ಇರ್ತಕ್ಕಂಥವ್ರ ಮೇಲೆ ಶಿಕ್ಷೆ ಆಗಬೇಕು.